ಹಸಿವು ಹಸಿವು ಅಂತ ಶೂದ್ರೆಲ್ಲ ಕರ್ಕೊಂಡು ಅಡಿಗೆ ಮನೆಗೆ ಬರ್ತಾ ಇದ್ದಾರೆ. ಯಾರದು ಯಾರದು ರಾಜಭಟ್ಟಲ್ಲಿ? ಮಂಚಣ್ಣ 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 ಸರಿಯಾದ ಸಮಯಕ್ಕೆ ಬಂದು ಬ್ರಾಹ್ಮಣರನ್ನು ಉಳಿಸಿದೆ. ಇಲ್ದಿದ್ರೆ ಬ್ರಾಹ್ಮಣರು ಉಳಿಯುವುದು ಹೇಗೆ? ಕರೆದುಕೊಂಡು ಹೋಗಿ ಪುಂಡರನ್ನ ಕರಾಗ್ರಹದಲ್ಲಿ ನುಗ್ಗಿರಿ. ಆ ಬಂಡುಕೋರನ ಬೆಂಬಲಿಗೆ ನಾನು ನೋಡ್ಕೋತೀನಿ. ನಾನು ಮಂಚಣ್ಣ, ಜಗದೇವ, ಸಾಹಸವಿದ್ದರೆ ನೋಡಿಕೊಳ್ಳುವ. ಜಾಗ್ರತ ಜಗದೇವ, ಇದು ಉತ್ತರತನ. ರಾಜಾಜ್ಞೆ ರಕ್ಷಣೆಗಾಗಿ ರಾಜಭಕ್ತನ ಕತ್ತಿಯು ಹೊರೆಯಿಂದ ಹೊರಬೀಳಬೇಕಾಗುವ. ಹಾಗಿದ್ದರೆ ಕೇಳು, ಈ ರಾಷ್ಟ್ರಭಕ್ತನ ಕತ್ತಿಯು ಹೊರೆಯಲಿರಲಾರದು. ಶಾಂತಿ ಶಾಂತಿ ಶಾಂತಿ. ಸುಮ್ಮನೆ ಸುಮ್ಮನೆ ಶಾಂತರಾಗಿ ವೀರರೇ, ಶಾಂತರಾಗಿ. ಜಗದೇವ, ಪ್ರಜಾಧರ್ಮವನ್ನ ಕತ್ತಿಯಿಂದ ಸಾಧಿಸಬೇಕೆ? ಮಂಚಣ್ಣನವರೇ, ರಾಜಧರ್ಮವನ್ನು ಖಡ್ಗದಿಂದ ಸಾಧಿಸಬೇಕೆ? ಧರ್ಮಕ್ಕೆ ದಯಬೇಡವೇ? ದಯವಿಲ್ಲದ ಧರ್ಮ ಅದಾವುದಯ್ಯ? ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಮಹಾಮಂತ್ರಿಗಳ ವಚನ ನಿಜವಿರಬಹುದು, ಆದರೆ ಧರ್ಮ ರಕ್ಷಣೆಗಾಗಿ ಕೆಲವೊಂದು ಸಾರಿ ನಿರ್ದಯಿಯಿಂದಲೂ ವರ್ತಿಸಬೇಕಾಗುತ್ತೆ. ರಾಜಭಕ್ತ ಮಂಚಣ್ಣನವರೇ, ನಿರ್ದಯಿಯಿಂದ ರಕ್ಷಿಸಲ್ಪಟ್ಟ ಧರ್ಮ ಬಹುದಿನ ಬಾಳಲಾರದು. ಅದರ ಪ್ರಯೋಗ ಕೊನೆಗೆ ಆ ಧರ್ಮ ರಕ್ಷಕರ ಮೇಲೆಯೇ ಆಗಬಹುದು. ಧರ್ಮ ಅಧರ್ಮದ ನಿರ್ಣಯ ನನ್ನದಲ್ಲ, ಆದರೆ ರಾಜಾಜ್ಞೆ ತಿರಸ್ಕರಿಸದಿರುವುದು ನನ್ನ ಧರ್ಮ ಮತ್ತು ನನ್ನ ಕರ್ತವ್ಯ. ನೀವು ರಾಜಾಜ್ಞೆ ಏಕೆ ತಿರಸ್ಕಾರವಾಯಿತೆಂದು ಬಲ್ಲಿರೇನು? ತಿಳಿಯದೇನೋ ಪುಂಡರ ಪುಂಡಾಟಿಗೆ. ಮಂಚಣ್ಣನವರೇ, ತಾವು ಹೀಗೆ ತಿಳಿದುಕೊಂಡಿದ್ದರಿಂದಲೇ ರಾಜಾಜ್ಞೆ ತಿರಸ್ಕಾರವಾದದ್ದು. ಬೆಂದ ಬಡವರು ಅನ್ನವನ್ನು ಬೇಡಿದಲ್ಲಿ ಅದು ಪುಂಡಾಟಿಕೆ, ಅದು ಇಂತಹ ಬರಗಾಲದಲ್ಲಿ. ಈ ಬರಗಾಲದ ಶಾಂತಿಗಾಗಿಯೇ ಪರ್ಜನ್ಯಯಾಗ ಬ್ರಾಹ್ಮಣ ಅನ್ನ ಸಂತರ್ಪಣೆ ನಾಡುತ್ತಿಲ್ಲವೋ? ಆಗಬಹುದು ಪಂಡಿತರೇ, ಆದರೆ ಬಡವರು ಅನ್ನವನ್ನು ಬೇಡಿದಲ್ಲಿ, ಅವರನ್ನು ಬಂಧಿಸಿದಲ್ಲಿ ಸಾಮ್ರಾಜ್ಯದಲ್ಲಿ ಕ್ರಾಂತಿ ಕೂಗಿ ಹೇಳುವುದು. ಅದೇನೇ ಇರಲಿ, ಮೊದಲು ಅವರನ್ನು ಬಂಧ ವಿಮುಕ್ತ ಮಾಡಿ ಮುಂದಿನ ವಿಚಾರವನ್ನ ಮಹಾರಾಜನ ಕಂಡು ಅರಿಕೆ ಮಾಡಿಕೊಳ್ಳುವ. ಕ್ಷಮಿಸಬೇಕು, ಇವರ ಬಂಧ ವಿಮುಕ್ತವಾದರೆ ಮತ್ತೆ ಅನ್ನ ಸಂತರ್ಪಣೆಗೆ ವಿಘ್ನವಾಗುವ. ಹೌದು, ಅದನ್ನು ಒಪ್ಪುತ್ತೇನೆ. ಆದರೆ ಈ ಸಂದರ್ಭಕ್ಕೆ ಅನುಗುಣವಾಗಿ ಅಕ್ಕಮಹಾದೇವಿಯವರ ಒಂದು ವಚನವನ್ನು ಹೇಳಲು ಇಷ್ಟಪಡುತ್ತೇನೆ. ಒಂದು ಅತ್ಯದ್ಭುತವಾದಂತಹ ವಚನವನ್ನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಅರಿವು ಕಂಡರೆಯದವರಲ್ಲಿ ಆರತಿಯನೊಲ್ಲಯ್ಯ ನಾನು. ಅರಿವು ಕಂಡರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು. ಭಾವಸದ್ಭಾವಿಲ್ಲದವರಲ್ಲಿ ಭಾವಸದ್ಭಾವಿಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು. ಹೃದಯ ಕಮಲವಿಲ್ಲದವರಲ್ಲಿ ಹೃದಯ ಕಮಲವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು. ಹೃದಯ ಕಮಲವಿಲ್ಲದವರಲ್ಲಿ ಇರಲೊಲ್ಲಯ್ಯ ನೀನು. ಎನ್ನಲ್ಲಿ ಏನುಂಟೆಂದು ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಇಟ್ಟುಕೊಂಡೆ ಹೇಳ ಚೆನ್ನ ಮಲ್ಲಿಕಾರ್ಜುನ. ಮಹಾಮಂತ್ರಿಗಳು ಕ್ಷಮಿಸಬೇಕು, ಇವರ ಬಂಧ ವಿಮುಕ್ತವಾದರೆ ಮತ್ತೆ ಅನ್ನ ಸಂತರ್ಪಣೆಗೆ ವಿಘ್ನವಾಗುವ. ಇವರು ವಿಮುಕ್ತವಾಗದಿದ್ದರೆ ವಿಘ್ನ ತಪ್ಪಿದ್ದಲ್ಲ, ಬಡವರ ಹಸಿವು ನೀಗುವವರೆಗೂ ವಿಘ್ನ ತಪ್ಪಿದ್ದಲ್ಲ. ಮಂಚಣ್ಣ, ಸಂತರ್ಪಣೆ ಆಗಲಿ ಮಂಚಣ್ಣನವರೇ. ಈ ಬೆಂಡ ಬಡವರ ಊಟದ ನಂತರ ಅವರನ್ನು ಕರೆದುಕೊಂಡು ಹೋಗಿ. ಮಹಾಮಂತ್ರಿಗಳು ಕ್ಷಮಿಸಬೇಕು, ಹಾಗೆ ಮಾಡುವುದು ನನ್ನ ಕರ್ತವ್ಯವಲ್ಲ. ಕರ್ತವ್ಯ? ನಿಮ್ಮ ಕರ್ತವ್ಯ ಅಷ್ಟು ಕಲರವೇ? ಸರಿ, ಯತ್ನವಿಲ್ಲ. ಬಡವರು ಬಂಧನದಲ್ಲಿರುವಾಗ ಬಸವಣ್ಣ ಅರಮನೆಯಲ್ಲಿ ಇರಲಾರ. ನಾನು ಒಬ್ಬ ಬಡವರಲ್ಲಿ ಒಬ್ಬ ಬಡವನು, ನನ್ನನ್ನು ಬಂಧಿಸಿಕೊಂಡು ಹೋಗಿ. ಮಂಚಣ್ಣ, ಸಲ್ಲದು. ಬಸವಣ್ಣನವರ ಹಿಡಿಯುವುದನ್ನು ನಾನು ಒಪ್ಪುವುದಿಲ್ಲ. ಶಾಂತನಾಗು ಜಗದೇವ, ಶಾಂತನಾಗು. ಓ, ಯಾರೋ ಹರಿಹರಾಚಾರ್ಯರು ಬರುತ್ತಿದ್ದಂತಿದೆ. ಏನು ನಡೆಯುತ್ತಿದೆ ಇಲ್ಲಿ?
ಮಹಾಪುರುಷ ಬಸವಣ್ಣವರಿಗೆ ಧನ್ಯವಾದಗಳು. ಶರಣಿ ಶರಣಾರ್ಥಿ. ಬಡವರ ಹಸಿವನ್ನು ಉದ್ರೇಕಗೊಳಿಸಿದ ಈ ಬ್ರಾಹ್ಮಣರ ಅನ್ನ ಸಂತರ್ಪಣೆಯು ಆ ಬಡವರ ಬಂಗಾರವಾದ ನಮ್ಮ ಬಂಧನಕ್ಕೆ ಕಾರಣವಾಗಿದೆ. ಆಹಾ, ಬ್ರಾಹ್ಮಣ ಧರ್ಮ. ಪಂಡಿತರೇ, ರಾಜಧರ್ಮವು ರಾಜ್ಯದ ಸುವ್ಯವಸ್ಥೆಗಾಗಿ ಕಠೋರತೆಯನ್ನು ತಾಳಿದರೂ ತಾಳಬಹುದು. ವಿಶ್ವಧರ್ಮವನ್ನು ಪ್ರೇಮಿಸಲೇಬೇಕಾದ ಈ ಬ್ರಾಹ್ಮಣರು ಇತ್ತಿನ ಅನ್ನಕ್ಕಾಗಿ ಬಡವರನ್ನು ಈ ರೀತಿ ಹಿಂಸೆಗೊಳಿಸಬಹುದೇ? ಏನೇ ಆಗಲಿ, ಇಂದಿನ ಅನ್ನ ಸಂತರ್ಪಣೆಯೊಂದಿಗೆ ರಾಜ್ಯದ ಬರಗಾಲವು ಅಂತ್ಯವಾದ. ಧನ್ಯವಾದಗಳು ರಾಜಪುರೋಹಿತ ಹರಿಹರಾಚಾರ್ಯರಿಗೆ. ಇಂದು ತಾವು ನಿಜವಾದ ಬ್ರಾಹ್ಮಣ ಧರ್ಮವನ್ನು ತೋರಿ ಈ ಬಸವಣ್ಣನ ಹೃದಯದಲ್ಲಿ ಹೊಸ ಬೆಳಕನ್ನು ಉಂಟು ಮಾಡಿದೆ. ಇದರಿಂದ ಎಲ್ಲ ಬಡವರು ಸಂತೃಪ್ತಿಯಾಗದಲ್ಲೇ ಇಡೀ ರಾಜ್ಯವೇ ಸಂತೃಪ್ತಿಯಾಗಿದೆ. ಧನ್ಯವಾದಗಳು. ಶರಣ ಶರಣಾರ್ಥಿಗಳು. ಧನ್ಯ. ಜೈ ಬಸವೇಶ್ವರ, ಜೈ ಹರಿಹರಾಚಾರ್ಯ. ಈಗ ಮಂಗಲ ಅರ್ಪಣೆಯೊಂದಿಗೆ ಕಲ್ಯಾಣವೆಂಬ ಕಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಕಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆಚಾರವೆಂಬ ಭಕ್ತಿಗೊಂಡ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿರುವುದಯ್ಯ. ಶಿವನ ಪ್ರಕಾಶ ಆಚಾರವೆಂಬ ಭಕ್ತಿಗೊಂಡ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲಿಂಚ ಕ್ಷೇತ್ರ ವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಹುಸಿಯೇ. ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಹುಸಿಯೇ. ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾದ ಗುರು ಸಂಗಮ ಬಸವಣ್ಣನ ಕಂಡು ಬದುಕಿದೆ ಕಾಣ ಸಿದ್ದರಾಮಯ್ಯ. ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾದ ಗುರು ಸಂಗಮ ಬಸವಣ್ಣನ ಕಂಡು ಬದುಕಿದೆ ಕಾಣ ಸಿದ್ದರಾಮಯ್ಯ. ಕಲ್ಯಾಣವೆಂಬ ಗಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆಚಾರವೆಂಬ ಭಕ್ತಿಯಿಂದ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿರುವುದಯ್ಯ. ಶಿವನ ಪ್ರಕಾಶ, ಶಿವನ ಪ್ರಕಾಶ. ಇದರಲ್ಲಿ ಭಾಗವಹಿಸಿದ ಪಾತ್ರಧಾರಿಗಳ ಒಂದು ಕಿರುಪರಿಚಯ. ದ್ವಿಪಾತ್ರದಲ್ಲಿ ಹರಿಹರಾಚಾರ್ಯ ಮತ್ತು ಹೊನ್ನಯ್ಯನವರು ಪ್ರದೀಪ್ ಡೊಳ್ಳಿನ್, ಜಗದೇವ ಶಿವಕುಮಾರ್ ಪಿ, ಬಸವಣ್ಣನಾಗಿ ಮಲ್ಲಿಕಾರ್ಜುನ ಸಣ್ಣಪ್ಪನವರ್, ಬಿಜ್ಜಳ ದೊರೆಯಾಗಿ ನಾಗರಾಜ ನುಚ್ಚಿನ, ಗಿರೀಶ್ ಕಬ್ಬಿಣದ ಕರಿಯನಾಗಿ, ಮಂಚಣ್ಣನಾಗಿ ಉಮೇಶ್ ಪಾಟೀಲ್, ಕಲಾವತಿಯಾಗಿ ವಾಣಿ ಕಬ್ಬಿಣದ, ಶರಣಮ್ಮನಾಗಿ ವಿಜಯ ಶಿವಕುಮಾರ್, ಕರಿಯನ ಹೆಂಡತಿಯಾಗಿ ಚೆನ್ನಿಯಾಗಿ ಮಮತಾ ಮುದನೂರ್, ಕಂಬಳಿ ತುಷಾರ್ ಗಡ್ಡಿ ಹಾಗೂ ನಾನು ಪಂಡಿತನಾಗಿ ಯಶವಂತ. And one more thing is the script writer and direction is by Mr. Yashwantraj Reddy. Please give a big